ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಶ್ರೀಮಂತ ಇತಿಹಾಸ, ಹೊಯ್ಸಳ ರಾಜರ ವಾಸ್ತುಶಿಲ್ಪ ಜೊತೆಗೆ ಸಾಂಸ್ಕೃತಿಕ ಪರಂಪರೆಗಳಿಗೆ ಹೆಸರುವಾಸಿಯಾದಂತಹ ನಮ್ಮ ರಾಜ್ಯದ ಅತ್ಯುನ್ನತ ಜಿಲ್ಲೆ ಹಾಸನ. ಹಾಸನಾಂಬಗೆ ಪ್ರಸಿದ್ಧಿಯಾಗಿದೆ. ಯಾಕಪ್ಪ ಹಾಸನ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ತಂಡ ಇವತ್ತು ಹಾಸನಕ್ಕೆ ಬಂದಿದ್ದೇವೆ. ಹಾಸನಕ್ಕೆ ಬಂದಿದ್ದೇವೆ ಅಂದಮೇಲೆ ನಮ್ಮ ಜೊತೆ ವಿಶೇಷ ಅತಿಥಿ ಕೂಡ ಇರಬೇಕಲ್ವಾ? ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದಂತಹ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು. ಕಳೆದ 4 ದಶಕಗಳಿಂದ ಹಾಸನ ಜಿಲ್ಲೆಯ ಮಹಿಳೆಯರಿಗೆಲ್ಲ ತಮ್ಮ ಸೇವೆ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಡುಗೆ ಅಂದ್ರೆ ಅಷ್ಟೇ ಪ್ರೀತಿ ಕೂಡ ಅವರಿಗೆ. ಬನ್ನಿ ಹಾಗಾದ್ರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ವೀಕ್ಷಕರೇ ಮತ್ತು ದೂರದರ್ಶನಿಗೆ ನನಗೆ ಅವಕಾಶವನ್ನು ಇವತ್ತು ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ನನ್ನ ಧನ್ಯವಾದಗಳು. ಸೊ ಬನ್ನಿ, ಇವತ್ತು ಕೆಲವು ಸುಲಭವಾದ ಅಡುಗೆಯನ್ನು ನಿಮಗೆ ತೋರಿಸ್ಕೊಡಲು ನಾನು ಇಚ್ಛೆ ಪಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟವಾಗುವಂಥದ್ದು ಮತ್ತು ಪೌಷ್ಟಿಕತೆಯಲ್ಲಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಬಹಳ ಸಾಧಾರಣ ಸಿಂಪಲ್ ಅಡುಗೆಯನ್ನು ನಿಮಗೆ ನಾನು ಇವತ್ತು ತೋರಿಸ್ಕೊಡಲಿದ್ದೆ. ಸೂಪರ್. ನಾನು ಎಲ್ಲ ಕೇಳೋಕೆ ಮುಂಚೆನೇ ನೀವು ಎಲ್ಲ ಹೇಳ್ಬಿಟ್ಟಿದ್ದೀರಾ. ಸೊ ನನ್ಗೆ ಗೊತ್ತಾಗತ್ತೆ ನೀವು ಎಷ್ಟು ಎಕ್ಸೈಟೆಡ್ ಇದ್ದೀರಾ ಈ ಅಡುಗೆ ಮಾಡಿ ತೋರ್ಸೋಕ್ಕೆ ಅಂತ ಅಲ್ವಾ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮೇಡಮ್? ಸೊ ಇವತ್ತು ನಾನು ಮೊಟ್ಟೆಯನ್ನು ಉಪಯೋಗಿಸಿ ಒಂದು ಸುಲಭವಾದ ಸ್ನ್ಯಾಕ್ ತರ ಮಾಡ್ತೀನಿ. ಇದು ಮಕ್ಕಳಿಗೆ ಬಹಳ ಪ್ರಿಯಕರವಾಗಿರುತ್ತೆ ಮತ್ತೆ ಪೌಷ್ಟಿಕತೆಯಲ್ಲೂ ಸಹ ಅದು ತುಂಬಾ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸೊ ಗರ್ಭಿಣಿ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿರ್ತಕ್ಕಂಥ ವಯಸ್ಸಾದವರಿಗೂ ಸಹ ಇದು ಬಹಳ ಒಂದು ರುಚಿಕರವಾದ ಮತ್ತೆ ಬಹಳ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಒಂದು ಅಡಿಗೆ ಆಗಿರುತ್ತೆ. ಓಕೆ, ಸೊ ಎಲ್ಲ ಸಾಮಗ್ರಿಗಳು ತಯಾರಾಗಿದೆ. ಹಾಗಾದ್ರೆ ಮಾಡಕ್ ಶುರು ಮಾಡೋಣ. ಖಂಡಿತ ಪ್ರವೀಣ್ ಅವರೇ. ಸೊ ಈಗ ಫಸ್ಟ್ ಗ್ಯಾಸ್ ಹಚ್ಚಿಸ್ಕೊಂಡು ಇಲ್ಲಿ ನೋಡಿ, ಇದು ಪಡ್ಡು ಮಾಡ್ತಕ್ಕಂಥ ಒಂದು ಟ್ರೈ ಇದೆಯಲ್ಲ, ಅದನ್ನ ಇಟ್ಕೊಂಡಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೀಗ ಕಾರಣ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಗೊತ್ತಲ್ಲ, ಅವ್ರಿಗೆ ಯಾವಾಗಲೂ ಸ್ವಲ್ಪ ಏನಾದರೂ ಹೊರಗಡೆ ಫಾಸ್ಟ್ ಫುಡ್ ಜಾಯಿಂಟ್ಸ್ ಅಲ್ಲಿ ಏನು ಮಾಡ್ತಾರೆ ಅಟ್ರಾಕ್ಟಿವ್ ಆಗಿ ಆ ಥರ ಮಾಡಿಕೊಟ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ನಮ್ದು ಸನ್ಫ್ಲವರ್ ಆಯಿಲ್ ಅನ್ನ ಸ್ವಲ್ಪ ಇದಕ್ಕೆ ಸ್ಮಿಯರ್ ಮಾಡಿ ಅದಕ್ಕೆ ತವೆ ಕಾಯೋದ್ರಿಂದ ಸ್ವಲ್ಪ ವೇಟ್ ಮಾಡ್ತೀನಿ ನಾನು. ಸೂರ್ಯಕಾಂತಿ ಎಣ್ಣೆ ಹಚ್ತಾ ಇದ್ದೀರಾ? ಅದು ಯಾವ್ದಾದ್ರು ನೀವು ನಿಮ್ಮ ಮನೆಯಲ್ಲಿ ನೀವೇನು ಉಪಯೋಗಿಸ್ತಾ ಇದ್ದೀರಾ, ತೆಂಗಿನಕಾಯಿ ಎಣ್ಣೆನೂ ಸಹ ಆರೋಗ್ಯಕ್ಕೆ ಒಳ್ಳೇದಿದೆ, ಅದನ್ನೂ ಸಹ ನಾವು ಉಪಯೋಗಿಸ್ತೀವಿ ಕೆಲವೊಮ್ಮೆ. ಸೊ ಈಗ ಇಲ್ಲಿ 3 ಮೊಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಬನ್ನಿ ಬೀಟ್ ಮಾಡೋಣ. ಸೊ 2 ಮೊಟ್ಟೆನ ಬೀಟ್ ಮಾಡ್ಕೊತೀನಿ. ಎಲ್ಲ ಬಹಳ ಸಿಂಪಲ್, ಮಕ್ಕಳು ಕೂಡ ಮಾಡ್ತಕ್ಕಂಥ ಅಡುಗೆಗಳು ಇವರು ಮನೆಯಲ್ಲಿ. ಮತ್ತೆ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರು, ಕಾಲೇಜಲ್ಲಿ ಉಪ್ಪು, ಇದಕ್ಕೆ ರುಚಿಗೆ ತಕ್ಕಂಥ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್, ನಿಮಗೆ ಅದೇ ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ನಾನು ಬೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತವೆ ಕಾಯ್ತಾ ಇದೆ. ಸೊ ಒಂದು 2 ನಿಮಿಷ ವೆಯ್ಟ್ ಮಾಡೋಣ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಸರಿ. ಮೊಟ್ಟೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮೊಟ್ಟೆ ಒಂದು ಕಂಪ್ಲೀಟ್ ಪ್ರೋಟೀನ್. ಸೊ ಸಾಮಾನ್ಯವಾಗಿ ನಾವೆಲ್ಲರಿಗೂ ಮೊಟ್ಟೆ ತಿನ್ನೋಂಥವ್ರಾದ್ರೆ ಅವರಿಗೆ ದಿನದಲ್ಲಿ 1 ಅಥವಾ 2 ಮೊಟ್ಟೆನೂ ಸಹ ನೀವು ಸೇವಿಸ್ಬೋದು. ಅದರಲ್ಲೂ ಗರ್ಭಿಣಿ ಹೆಂಗಸರುಗಳು, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು, ಮತ್ತೆ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳು ನೋಡಿ, ಅವರು ಬೆಳಗ್ಗೆ ಎದ್ದು ಬೇಗ ಟ್ಯೂಷನ್ಗೆ ಹೋಗ್ಬೇಕು ಅಂತ ಅಮ್ಮ ಮಾಡಿದ ಇಡ್ಲಿ ದೋಸೆ ತಿನ್ನಲ್ಲ ಅಂತ ಹೇಳ್ತಾರೆ. ಅವಾಗ ಒಂದು 2 ಮೊಟ್ಟೆ ಹಾಕೊಟ್ಬಿಟ್ರು ಅವರಿಗೆ ಅದು ಕಂಪ್ಲೀಟ್ ಫುಡ್ ಇರುತ್ತೆ. ಆಮೇಲೆ ಈಗ ಮೊಟ್ಟೆ ತಿನ್ನಲ್ಲ ಬಹಳ ಜನ, ತುಂಬಾ ಜನ ತಿನ್ನಲ್ಲ. ಏನ್ ಮಾಡ್ಬೇಕು ನೋಡಿ, ಪ್ರೋಟೀನ್ ಇರ್ತಕ್ಕಂಥ ಪದಾರ್ಥಗಳು, ಪನ್ನೀರ್ ಇದೆ ನಮ್ಮ ಪನ್ನೀರ್ ಉಪಯೋಗಿಸಬಹುದು, ಅಥವಾ ಕಾಳುಗಳು ಸ್ಪ್ರೌಟ್ಸ್ ನ ಉಪಯೋಗಿಸಿ ಅದನ್ನ ಈಗ ದೋಸೆ ಬ್ಯಾಟರ್ ತರ ಇದೇ ತರ ಮಾಡ್ಕೊಂಡು ನೀವು ಅದನ್ನ ಸಹ ಇದು ತವೆ ಕಾದಾಗ ಅದನ್ನೇ ಇದೇ ತರ ಪಡ್ಡು ಮಾಡಿ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಮಾಡ್ಕೊಡಿ. ನೀವು ಮಾಮೂಲಿ ಪಡ್ಡು ಮಾಡ್ಕೊಟ್ರೆ ಮಕ್ಕಳು ತಿನ್ನಲ್ಲ. ನಿಜ. ಸೊ ಇದನ್ನ ಈಗ ನಾನು
ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಏನಿದು ಮಾಮೂಲಿ ಪಡ್ಡು ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರ್ಬೋದು. ಹೌದು. ಇದ್ರದ್ದು ಸ್ವಾರಸ್ಯ ಮತ್ತೆ ಬರ್ತೀವಿ. ಬರುತ್ತಾ? ಓಕೆ, ನಾನು ತುಂಬಾ ಉತ್ಸುಕಳಾಗಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಇಮ್ಯಾಜಿನೇ ಮಾಡಿರ್ಲಿಲ್ಲ. ಪಟ್ಟು ಮಣಿ ಇಟ್ಕೊಂಡಿದ್ದೀರಾ, ಮೊಟ್ಟೆದ ಅಡುಗೆ ಅಂತೀರಾ, ಏನಪ್ಪಾ ಅಂತ. ಸೊ ಇದಕ್ಕೆ ನಾನು ಹೇಳ್ದಂಗೆ ನೀವು ಪನ್ನೀರ್ನು ಸಹ ಕ್ರಂಬಲ್ ಮಾಡಿ ಹಾಕ್ಬೋದು, ಅಥವಾ ನಿಮ್ಮ ಬೇಳೆ ಕಾಳುಗಳು, ಹೆಸರು ಕಾಳನ್ನ ನೆನೆಸಿ ಅದನ್ನ ಮೊಳಕೆ ಬರ್ಸಿ ಅದನ್ನ ರುಬ್ಕೊಂಡು ಅದನ್ನು ಸಹ ಇದೇ ತರ ನೀವು ಮಾಡ್ಬೋದು. ಅವಲಕ್ಕಿನಲ್ಲಿ ಮಾಡ್ಬೋದು. ಇದು ಮೊಟ್ಟೆನ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ತಳ ಸೀದ್ ಬಿಡುತ್ತೆ, ಟೇಸ್ಟ್ ಸ್ವಲ್ಪ ಹಾಳಾಗುತ್ತೆ. ಸೊ ಸಾಮಾನ್ಯವಾಗಿ ಮೊಟ್ಟೆನ ಸ್ವಲ್ಪ ಲೋ ಫ್ಲೇಮ್ ನೀವು ಬೇಯಿಸ್ತಾ ಹೋಗಿ. ಸೊ ಇದ್ರ ಜೊತೆಗೆ ಈಗ ಇನ್ನೊಂದು ಟ್ರೈ ಇಟ್ಕೊಂಡಿದ್ದೀನಿ. ಈ ನೆಕ್ಸ್ಟ್ ಸ್ಟೆಪ್ ಅನ್ನ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಮೊಟ್ಟೆ ಬೇಯ್ತಾ ಇರ್ಲಿ. ಸೊ ಅದು ಬೇಯ್ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಡ್ರೈ ಆಗ್ಬಿಡುತ್ತಲ್ವಾ. ಸೊ ಡ್ರೈ ಆಗ್ಬೇಕಾದ್ರೆ ಮೇಲೇನು ಸ್ವಲ್ಪ ಎಣ್ಣೆ ಪಡ್ಡಿಗೆ ಹಾಕ್ದಂಗೆ ನಾವು ಹಾಕ್ಬೇಕು. ತುಪ್ಪನು ಸಹ ಹಾಕೋಬಹುದು, ನೀವು ತುಪ್ಪನು ಸಹ ಬಳಸ್ಬೋದು. ಸೊ ಪಡ್ಡುಗೆ ಹಾಕ್ದಂಗೆ ಬೇರೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಅದನ್ನ ಬೇಯೋದಕ್ಕೆ ಸ್ವಲ್ಪ ಕವರ್ ಮಾಡಿ ಇಡೋಣ. ಸರಿ. ಕೆಲವೊಮ್ಮೆ ನಿಮಗೆ ಎಣ್ಣೆ ಹಾಕದ್ಬಾರ್ದು ಅಥವಾ ವೈದ್ಯರು ಏನಾದ್ರು ಎಣ್ಣೆ ಕಡಿಮೆ ಮಾಡಿ ಇದ್ದಾಗ ಸ್ಟೀಮು ಸಹ ಮಾಡ್ಬೋದು. ನಿಮ್ಮ ಇಡ್ಲಿ ತವೆನಲ್ಲಿ ಹಾಕ್ಬಿಟ್ಟು ಇದನ್ನ ಇಡ್ಲಿ ಇದರಲ್ಲಿ ಸ್ಟೀಮ್ ಮಾಡ್ಬೋದು. ಸೊ ಇದು ಬೇಯ್ತಾ ಇರ್ಲಿ. ನಾನು ಈ ಕಡೆ ನೆಕ್ಸ್ಟ್ ಸ್ಟೆಪ್ ಅನ್ನ ನಾನು ಮಾಡ್ತೀನಿ. ಈಗ ಅಲ್ಲೂ ಹಚ್ಕೋತಿದ್ದೀರಾ? ಈಗ ಗ್ಯಾಸ್ ಹಚ್ಕೋತೀನಿ. ಸೊ ಸಾಮಾನ್ಯವಾಗಿ ನೀವು ನೋಡ್ದಂಗೆ ಈಗಿನ ಕಾಲದ ಮಕ್ಕಳಿಗೆ ಹೊರಗಡೆ ಫಾಸ್ಟ್ ಫುಡ್, ಈ ಗೋಬಿ ಮಂಚೂರಿ, ಎಗ್ ಮಂಚೂರಿ ಅಥವಾ ಬೇಬಿಕಾರ್ನು ಇಂಥವನ್ನ ತಿನ್ನೋದು ಬಹಳ ಆಸೆ. ಸೊ ನಾವು ಮಕ್ಕಳಿಗೆ ಆರೋಗ್ಯವಂತ ಹೊರಗಡೆ ಏನು ತಿನ್ನಬಾರ್ದು, ಆದಷ್ಟು ಹೊರಗಡೆ ಆಹಾರವನ್ನ ತಿನ್ಬೇಡಿ. ಮನೆಯಲ್ಲಿ ಮಾಡ್ತಕ್ಕಂಥ ರುಚಿಕರವಾದ ನಮ್ಮ ಪ್ರದೇಶದಲ್ಲಿ ನಾವು ತಯಾರಿ ಮಾಡ್ತಕ್ಕಂಥ ಆಹಾರಗಳು ಅದನ್ನ ಆದಷ್ಟು ನೀವು ಉಪಯೋಗಿಸ್ಬೇಕು. ಈಗ ಇದನ್ನ ನಿಧಾನಕ್ಕೆ ನೀವು ಸ್ವಲ್ಪ ತಿರುಗಿಸ್ಬೇಕು. ಸೊ ಅದಕ್ಕೆ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಆಗೋಯ್ತು ಹೋದರೆ. ಸೊ ಇದನ್ನ ನಾನು ನಿಧಾನಕ್ಕೆ ನೀವು ಸ್ಪೂನಲ್ಲಿ ಅಥವಾ ಫೋರ್ಕ್ ತಿರುಗಿಸಿ ಇದನ್ನ ನಾನು ಸ್ಟವ್ನ ಈಗ ಆಫ್ ಮಾಡಿ ಸಾಕಾಗುತ್ತೆ. ಆಫ್ ಮಾಡಿದ್ದೀನಿ, ಬಿಸಿ ಇದೆ. ಸೊ ಇದನ್ನ ನಾನು ಜೆಂಟಲ್ ಆಗಿ ತಿರುಗಿಸ್ತಾ ಇದ್ದೀನಿ. ಓಕೆ, ಫುಲ್ ಬೇರೆನೇ ಆಗಿ ತಿರುಗಿದೆ ಅದು ಅಲ್ವಾ? ಸೊ ಇದಕ್ಕೆ ಬೇಕಾದ್ರೆ ನೀವು ಮೊಟ್ಟೆ ಇಷ್ಟ ಇಲ್ಲದೆ ಹೋದ್ರೆ ಅದಕ್ಕೆ ನೀವು ಈರುಳ್ಳಿ, ಟೊಮೆಟೊ ಅಥವಾ ಸ್ಪ್ರೌಟ್ಸು ಅಥವಾ ಸ್ವಲ್ಪ ಪನ್ನೀರು ಅದನ್ನು ಸಹ ನೀವು ಇದಕ್ಕೆ ಮಿಕ್ಸ್ ಮಾಡಿ ಹಾಕೋಬಹುದು. ಈಗ ನಾವು ಯೂಶಲಿ ಪಡ್ಡಿಗೂ ಹಾಗೆ ಅಲ್ವಾ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿಗೆ ಎಲ್ಲ ಹಾಕಿ ಸೊ ಇದಕ್ಕೂ ಹಾಕೋಬಹುದು ಬೇಕಂದ್ರೆ. ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ನೀವು ಅಲ್ಲಿ ಬೇರೆ ತವಾ ಇಟ್ಟಿದ್ದೀರಲ್ಲ, ಸೊ ಏನೋ ಬೇರೆ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಮೊಟ್ಟೆದು ಪಡ್ಡು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಮೊಟ್ಟೆದು ಪಡ್ಡುನೇ ಸ್ವಲ್ಪ ಮಕ್ಕಳಿಗೋಸ್ಕರ ಇದು. ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಇದನ್ನ ಮಕ್ಕಳು ಬಂದಾಗ ಅವ್ರಿಗೆ ಏನಾದ್ರೂ ದಿನ ಸಂಜೆ ಹೊತ್ತು ಏನಾದ್ರೂ ಮಾಡ್ಕೊಡ್ಬೇಕು. ಅವ್ರಿಗೆ ಎಣ್ಣೆಲೆ ಕರೆದಿದ್ದ ಪದಾರ್ಥಗಳು, ಬೇರೆ ಪದಾರ್ಥ ಮಾಡೋದಕ್ಕಿಂತನೂ ಈ ತರ ನ್ಯೂಟ್ರಿಷಿಯಸ್ ಫುಡ್ ಅನ್ನ ಮಾಡ್ಕೊಡ್ತಕ್ಕಂಥ ನಾನು ಬೆಳೆಸಬೇಕು. ಸೊ ಈ ಕಡೆ ಇದು ಎಣ್ಣೆ ಬಿಸಿ ಆಗಿದೆ. ಇದು ಎಣ್ಣೆ ಬಿಸಿ ಆಗಿರೋದಕ್ಕೆ ಇಲ್ಲಿ ನಾನು ಇಟ್ಬೇಕಂತ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿಯನ್ನು ಹಾಕೋಣ. ಅದರ ಜೊತೆಗೆ ಇಲ್ಲಿ ದಪ್ಪ ಮೆಣಸಿನಕಾಯಿ ಇಟ್ಕೊಂಡು ಇದಕ್ಕೆ ನೀವು ಕ್ಯಾರೆಟ್ ಸಹ ಹಾಕಿ. ದಪ್ಪನೇ ಇದೆ ಇದು ಅಲ್ವಾ? ನೋಡ್ತಾ ಇದ್ದಾಗ ಸೊ ಅದು ಒಂಥರ ಈ ಮೊಟ್ಟೆದು ಇದ್ರ ಜೊತೆ ಬ್ಲೆಂಡ್ ಆಗುತ್ತೆ. ಸೊ ಬ್ಲೆಂಡ್ ಆದಾಗ ಅದು ಒಂಥರ ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ. ಮತ್ತೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಮಕ್ಕಳುಗಳು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಇವೆಲ್ಲ ಆಹಾರಕ್ಕೆ ಬಹಳ ಒಳ್ಳೆಯದು ಅಲ್ವಾ? ಇಂಡಿಯನ್ ಕ್ಯುಸಿನಲ್ಲಿ ನಾವು ಏನೇನು ದಿನನಿತ್ಯ ಬಳಸ್ತೀವಿ ನಾವು ಅದನ್ನ, ಆದ್ರೂ ಕೂಡ ಅದೆಷ್ಟು ಪ್ರಾಮುಖ್ಯತೆ ಇದೆ ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ ಅಲ್ವಾ? ಅಂದ್ರೆ ಇದರಲ್ಲಿ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಹೇಳ್ತೀವಿ, ಮೆಗ್ನೀಷಿಯಮ್, ಜಿಂಕ್, ಸೆಲಿನಿಯಮ್, ಕ್ಯಾಲ್ಸಿಯಮ್, ವೈಟಮಿನ್ ಎ, ವೈಟಮಿನ್ ಡಿ ಇವೆಲ್ಲವೂ ಇರುತ್ತೆ. ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ಬೆಳ್ಳುಳ್ಳಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಬೇಕಂತ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದಕ್ಕೆ ರುಚಿಗೆ ತಕ್ಕಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಸೋಯಾ ಸಾಸನ್ನು ಇಟ್ಕೊಂಡಿದ್ದೀನಿ, ಒಂದು ಸ್ಪೂನ್ನಷ್ಟು. ಇದು ಆಪ್ಷನಲ್. ಕೆಲವರು ಸಾಸ್ಗಳು ತಿನ್ನೋದು ಇಷ್ಟಪಡದೆ ಹೋದ್ರೆ ನೀವು ಅದನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಬಟ್ ಸಾಮಾನ್ಯವಾಗಿ ಮಕ್ಕಳಿಗೆ ಇದು ಬಹಳ ಇಷ್ಟ. ಮತ್ತೆ ಇಲ್ಲಿ ಸ್ವಲ್ಪ ಚಿಲ್ಲಿ ಸಾಸ್ ಅನ್ನ ಇಟ್ಕೊಂಡಿದ್ದೀನಿ. ಚಿಲ್ಲಿ ಸಾಸ್ ಬೇಡ ಇದ್ರೆ ಸ್ವಲ್ಪ ಸ್ವೀಟ್ ಬೇಕು ಅಂದ್ರೆ ಟೊಮೆಟೊ ಕೆಚಪ್ ಸಹ ಹಾಕೋಬಹುದು. ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡಿದ್ರೆ. ತುಂಬಾ ಕಡಿಮೆ ಪ್ರಮಾಣದಲ್ಲಿ. ಬಟ್ ಕೆಲವರಿಗೆ ಖಾರ ತಿನ್ನುವಂತ ಮಕ್ಕಳು ಅಥವಾ ಅವ್ರಿಗೆ ಸ್ವಲ್ಪ ಖಾರನ ಹೆಚ್ಚು ಹಾಕೋಬಹುದು ಅಷ್ಟೇ. ಆಮೇಲೆ ಮೊಟ್ಟೆದು ಸಪ್ಪೆ ಬರುತ್ತೆ ಅನ್ಸುತ್ತಲ್ವಾ ರುಚಿ, ಸೊ ಹೀಗಾಗಿ ಅದೆಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಅದಕ್ಕೆ ಬ್ಲೆಂಡ್ ಆಗಿ. ಸೊ ಸೋಯಾ ಸಾಸು ಸಾಮಾನ್ಯವಾಗಿ ಖಾರ ಇರೋದಿಲ್ಲ, ಹಾಗಾಗಿ ನೀವು ಸೋಯಾ ಸಾಸು ಸ್ವಲ್ಪ
ಜಾಸ್ತಿ ಹಾಕಿದ್ರು ಅದು ಟೇಸ್ಟ್ ಬರುತ್ತೆ. ಅದೊಂಥರ ಚೈನೀಸ್ ಡಿಶ್ ತರ ಟೇಸ್ಟ್. ಇಂಡೋ ಚೈನೀಸ್ ಅಂತ ಈಗ ಇಂಡೋ ಚೈನೀಸ್, ಹೌದು. ಸೊ ನಾನು ಹೇಳಿದ್ನಲ್ವಾ, ಈಗ ನಿಮಗೆ ಮೊಟ್ಟೆಯ ತಿಂದೆ ಇರ್ತಕ್ಕಂಥ ಬಹಳ ಜನ, ಹೌದು, ನಮ್ಮಂತವ್ರಿಗೆ. ಅದಕ್ಕೆ ನೀವು ಏನ್ ಮಾಡ್ಬೋದು, ಪ್ರೋಟೀನ್, ಕಂಪ್ಲೀಟ್ ಪ್ರೋಟೀನ್ ತಗೋಬೇಕು ಅಂತ ನಾವು ಹೇಳ್ತೀವಲ್ಲ, ಹೇಗೆ? ಇದನ್ನೇ ಪನ್ನೀರನ್ನ ನೀವು ಇದಕ್ಕೆ ಹಾಕಿ. ಮೊಟ್ಟೆ ತಗೊಂಡಿದ್ದೀರಲ್ಲ, ಪನ್ನೀರ್ ಎಷ್ಟಕ್ಕೆ ಅದು ಸಮ ಆಗತ್ತೆ ಪ್ರೋಟೀನ್ ಅಂಶದಲ್ಲಿ? ಮೊಟ್ಟೆನಲ್ಲಿ ಪ್ರೋಟೀನ್ ಅಂಶದಲ್ಲಿ ಯು ವಿಲ್ ಹ್ಯಾವ್ ಟು ಟೇಕ್ ಅರೌಂಡ್ 30 to 40 ಗ್ರಾಮ್ ಪನ್ನೀರ್, 4 ರಿಂದ 5 ಕ್ಯೂಬ್. ಒಂದು 30 ಗ್ರಾಮ್ ಪನ್ನೀರ್. ಇದು ನೋಡಿ, ಮೊಟ್ಟೆ ಇಲ್ಲಿ ತೋರಿಸಿದ್ದೀನಲ್ವ ನಿಮಗೆ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಮೊಟ್ಟೆ ಈಗ ಫ್ರೈ ಆಗಿದೆ. ಅದನ್ನ ನಾನೀಗ ತೆಗೆದು ಇದ್ರೊಳಗಡೆ ಸಾಟೆ ಮಾಡಿ. ಸೊ ಇದು ನೀವು ಚಪಾತಿ ಒಳಗಡೆನೂ ಸಹ ರೋಲ್ ಮಾಡಿ, ರೋಲ್ ತರ ಮಾಡಿ. ಬ್ರೆಡ್ ಸಾಮಾನ್ಯವಾಗಿ ನಾವು ವೈದ್ಯರು ಬ್ರೆಡ್ ನ ಉಪಯೋಗಿಸೋದು ಸ್ವಲ್ಪ ಕಡಿಮೆ ಹೇಳ್ತೀವಿ, ಪ್ರೋಸೆಸ್. ಸೊ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಲ್ಟಿಗ್ರೇನ್ ಬ್ರೆಡ್ ಅಥವಾ ರೊಟ್ಟಿ ಒಳಗಡೆ ಹಾಕಿ ಇದನ್ನ ಕೊಟ್ರೆ ಖಂಡಿತವಾಗ್ಲೂ ಇದು ಮಕ್ಕಳು ಬಹಳ ಇಷ್ಟಪಡ್ತಾರೆ. ಮತ್ತೆ ಇಲ್ಲಿ ಸ್ವಲ್ಪ ಧನಿಯಾ ಸೊಪ್ಪು, ಕೊತ್ತಂಬರಿಯನ್ನು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನ ಮೇಲ್ಗಡೆ ಸ್ವಲ್ಪ ಗಾರ್ನಿಶ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಅಡುಗೆಯಲ್ಲಿ ತುಂಬಾ ಆಸಕ್ತಿಯಿಂದ ನೀವು ಮಾಡ್ತಾ ಇರೋದು ನಂಗೆ ಕಾಣಿಸ್ತಾ ಇದೆ. ಈಗ ಇಷ್ಟು ವರ್ಷಗಳಿಂದ ನೀವು ಒಬ್ಬ ಸ್ತ್ರೀ ರೋಗ ತಜ್ಞರಾಗಿದ್ದೀರಾ. ಪ್ರಸೂತಿ ಅಂದ್ರೆ ಮುಖ್ಯವಾಗಿ ಹೆಣ್ಮಕ್ಳಿಗೆ, ನೀವು ಗರ್ಭಿಣಿ ಹೆಣ್ಮಕ್ಳಿಗೆ ನೋಡ್ತಾನೆ ಇರ್ತೀರಾ. ಸೊ ಆ ಒಂದು ಜರ್ನಿಯಲ್ಲಿ ಅಡುಗೆನೂ ಹೇಗೆ ಆಸಕ್ತಿ, ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನಿಮ್ಮ ವೃತ್ತಿ ಮತ್ತು? ನನಗೆ ಒಂದು ಬಹಳ ಆಸಕ್ತಿ ಇರೋದೇನೆಂದ್ರೆ, ಅಡುಗೆ ಮಾಡುವಾಗ ನನಗೆ ತುಂಬಾ ಡಿಸ್ಟ್ರೆಸ್ ಆಗುತ್ತೆ. ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಇದು ಒಂದು ಹವ್ಯಾಸ ನನಗೆ. ಮತ್ತೆ ನನಗೆ ಒಂದು ಬಹಳ ಆಸಕ್ತಿ ಇದೆ. ಅಂದ್ರೆ ಊಟ ಮಾಡ್ಬೇಕಲ್ಲ ಅಂತ ನಾನು ಅಡಿಗೆ ಮಾಡೋದಿಲ್ಲ. ಚೆನ್ನಾಗಿ ಅಡಿಗೆ ಮಾಡಬೇಕು, ಬೇರೆ ತರ ಅಡಿಗೆ ಮಾಡಬೇಕು. ಇದನ್ನ ನೋಡಿ, ಈಗ ಈ ಟ್ರೈನಲ್ಲಿ ಇಡೋಣ. ಪ್ರವೀಣ್ ಅವರಿಗೆ ನೋಡ್ತೀರಾ? ಇಲ್ಲ, ನಾನು ನಮ್ಮ ಮನೆಯಲ್ಲಿ ಪನ್ನೀರ್ ಎಲ್ಲ ಹಾಕೊಂಡು ನಾನು ಮಾಡಿ ನೋಡ್ತೀನಂತೆ. ನಮ್ಮ ವೀಕ್ಷಕರು ಖಂಡಿತವಾಗಿ ಮಾಡ್ತಾರೆ. ಇನ್ನೊಂದು ಇದ್ರಲ್ಲಿ ನಾನು ಹೇಳೋದು, ಬಾಳೆಕಾಯಿನಲ್ಲಿ ಮಾಡ್ತೀವಿ ನಾವು. ಬಾಳೆಕಾಯಿನ ಸ್ಲೈಸ್ ಮಾಡಿ ರೋಸ್ಟ್ ಮಾಡಿಬಿಟ್ಟು ನಾವು ಬಾಳೆಕಾಯಿನಲ್ಲಿ ಇದೇ ತರ. ಸೊ ನೋಡಿ ಪ್ರವೀಣ್ ಅವರು, ಈಗ ನಾನು ಎಗ್ ಚಿಲ್ಲಿಯನ್ನ ಮಾಡಿದ್ದೀನಿ. ಇದು ಬಹಳ ನೋಡೋದಕ್ಕೂ ಬಹಳ ಆಕರ್ಷಣೆಯಿಂದ ಇದೆ, ಮತ್ತೆ ಸ್ವಾದಿಷ್ಟದಲ್ಲಿ ಅದರಲ್ಲೂ ಮುಖ್ಯವಾಗಿ ಆರೋಗ್ಯಕ್ಕೆ ಬಹಳ ಒಂದು ಒಳ್ಳೆಯ ಆಹಾರ. ಹೈ ಪ್ರೋಟೀನ್ ಅಂತ ಹೈ ಪ್ರೋಟೀನು, ಮತ್ತೆ ಅದು ಎಣ್ಣೆನಲ್ಲಿ ನಾವು ಕರೆದಿಲ್ಲ. ಹಾಗಾಗಿ ಇದು ಬಹಳ ಇಷ್ಟಪಡುವಂತ ಒಂದು ಸಿಂಪಲ್ ಡಿಶ್ ನನ್ನ ಕಡೆಯಿಂದ. ಎಸ್, ಎಗ್ ಪ್ರಿಯರಿಗೆಲ್ಲ ನೋಡಿದ್ರೇ ಆಹಾ ಅನ್ನಿಸ್ತಾ ಇದೆ. ಅದೇ ನೀವು ಹೇಳ್ದಂಗೆ ಪನ್ನೀರ್ ಇರ್ಬೋದು, ಬಾಳೆಕಾಯಿ ಇರ್ಬೋದು, ಅದನ್ನೆಲ್ಲ ಹಾಕೊಂಡು ಮಾಡೋ ಆಪ್ಷನ್ಸ್ ಇದೆ ಇದರಲ್ಲಿ. ಮೇಡಮ್, ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಅಡುಗೆ ಏನಾದರೂ ಮಾಡ್ಕೊಡ್ತೀರಾ ಬೇರೆದು? ಹೌದಲ್ವಾ ಪ್ರವೀಣ, ಈಗ ಮೊಟ್ಟೆ ತಿನ್ನಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ವೆಜಿಟೇರಿಯನ್ಸ್ಗೂ ಒಂದನ್ನು ತೋರಿಸ್ಬೇಕು. ಓಕೆ, ಅದೇ ಒಂದು ಪೌಷ್ಟಿಕತೆ ಇರ್ತಕ್ಕಂಥ ಒಂದು ಬಟರ್ ಗಾರ್ಲಿಕ್ ಮಶ್ರೂಮ್ ಅನ್ನ ನಾನು ಮಾಡಿ ತೋರಿಸ್ತೀನಿ. ಸೂಪರ್. ಹಾಗಿದ್ರೆ ನೀವು ತಯಾರಿ ಮಾಡ್ಕೊಳ್ಳಿ, ನಾನೀಗ ವೀಕ್ಷಕರಿಗೆ ಇದು ಹೇಗೆ ಮಾಡೋದು ಅಂತ ಹೇಳಿ ಬಂದ್ಬಿಡ್ತೀನಿ. ವೀಕ್ಷಕರೇ, ಎಗ್ ಪೆಪ್ಪರ್ ಅಥವಾ ಚಿಲ್ಲಿ ಎಗ್ ಅಂತ ಹೇಳಿದ್ದಾರೆ. ಮಾಡೋದು ನೋಡೋಕ್ಕೆ ನನಗಂತೂ ತುಂಬ ಖುಷಿಯಾಗಿತ್ತು. ಹೇಗೆ ಮಾಡಬೇಕು ಅನ್ನೋದನ್ನು ಒಂದ್ಸರಿ ಫಾಸ್ಟ್ ಟ್ರ್ಯಾಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಅಷ್ಟರಲ್ಲಿ ಮೇಡಮ್ ಇನ್ನೊಂದು ಒಳ್ಳೆ ರೆಸಿಪಿ ನನಗೋಸ್ಕರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಕೂಡ ಕಾಯಿರಂತೆ. ಎಗ್ ಚಿಲ್ಲಿ ಮಾಡುವ ವಿಧಾನ. ಪಡ್ಡು ಕಾವಲಿಗೆ ಎಣ್ಣೆ ಸವರಿ ಕಾಯಲು ಬಿಡಿ. ಈಗ ಒಂದು ಪಾತ್ರೆಗೆ 2 ಮೊಟ್ಟೆಗಳನ್ನು ಒಡೆದು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇದನ್ನು ಪಡ್ಡು ಕಾವಲಿಗೆ ಹಾಕಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 2 ಕಡೆ ಬೇಯಿಸಿ. ಈಗ ಮತ್ತೊಂದು ಪ್ಯಾನ್ಗೆ ದಪ್ಪನಾಗಿ ಹೆಚ್ಚಿದ 1 ಬಟ್ಟಲು ಈರುಳ್ಳಿ, 1 ಬಟ್ಟಲು ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಮತ್ತಷ್ಟು ಫ್ರೈ ಮಾಡಿ. ಈಗ ಪಡ್ಡು ಕಾವಲಿಯಲ್ಲಿ ಬೆಂದ ಮೊಟ್ಟೆಯನ್ನು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ತಯಾರಾದ ಎಗ್ ಚಿಲ್ಲಿಯನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿ. ವೀಕ್ಷಕರೇ, ನೋಡ್ಕೊಂಡು ಬಂದ್ರಲ್ಲ ಎಗ್ ಪೆಪ್ಪರ್ ಅಥವಾ ಚಿಲ್ಲಿ ಎಗ್. ಈಗ ಮುಂದಿನ ಅಡುಗೆ ಏನು ಅಂತ ಹಾಗೆ ನೋಡೋಣ ಬನ್ನಿ ಮೇಡಮ್, ಕೇಳೋಣ ಏನು ಮಾಡ್ತೀರಾ ನೆಕ್ಸ್ಟು. ಸೊ ನೋಡಿ ಪ್ರವೀಣ್ ಅವರೇ, ಈಗ ನಾನು ಎಗ್ಗನ್ನ ಮಾಡಿದೆ. ಬಹಳಷ್ಟು ಜನ ಎಗ್ಗನ್ನ ತಿನ್ನಲಿಲ್ಲ. ಎಗ್ ಒಂದು ಕಂಪ್ಲೀಟ್ ಪ್ರೋಟೀನ್. ಸೊ ವೆಜಿಟೇರಿಯನ್ಸ್ಗೂ ಸಹ ಈ ತರ ಒಂದು ಪೌಷ್ಟಿಕತೆ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಪ್ರೋಟೀನ್ ಸಿಂಪಲ್ ಡಿಶ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೂಪರ್. ಆಗಿದ್ರೆ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡ್ತಾ ಇದ್ದೀನಿ. ಬಟರ್ ಗಾರ್ಲಿಕ್ ಮಶ್ರೂಮ್, ಬೆಣ್ಣೆ ಇದೆ, ಬೆಳ್ಳುಳ್ಳಿ ಇದೆ. ಬೆಣ್ಣೆ, ಬೆಳ್ಳುಳ್ಳಿ ಮತ್ತೆ ಮಶ್ರೂಮ್ ಇಂದ ಒಂದು ಒಳ್ಳೆ ಐಟಮ್ ಮಾಡ್ಕೊಡ್ತೀವಿ. ಬಹಳ ಸುಲಭವಾದ ಮತ್ತೆ ಬಹಳ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಇದು. ಇದು ಗರ್ಭಿಣಿ ಹೆಂಗಸರಿಗಾಗ್ಬೋದು ಅಥವಾ ಮಕ್ಕಳಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಇದು ಬಹಳ ಒಂದು ಸುಲಭವಾದ ಪೌಷ್ಟಿಕತೆ ಇರ್ತಕ್ಕಂಥ ಒಂದು ಆಹಾರ. ಸೊ ಇದು ಮತ್ತೆ ಗ್ಯಾಸ್ ಸರಿ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ.
ವೈದ್ಯರು ಅಂದರೆ ದೇವರ ಸಮಾನನೇ ಎಲ್ಲರೂ ಕೂಡ ನೋಡೋದು. ಅದರಲ್ಲೂ ಕೂಡ ನೀವು ಸ್ತ್ರೀ ರೋಗ ತಜ್ಞರು ಮತ್ತು ಪ್ರಸೂತಿ ಹೆಣ್ಮಕ್ಳನ್ನ ನೋಡ್ತೀರಾ. ಅಂದರೆ ತಾಯಿ ಜನ್ಮ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರ್ತಾಳೆ, ಅವರಿಗಾಗಿ ನೀವು ಈ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ. ಎಷ್ಟೊಂದು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ದೀರಾ, ಆ ಜರ್ನಿ ಬಗ್ಗೆ ಹೇಳಿ. ನೋಡಿ, ಇದು ನಾನು ಬಹಳ ಒಂದು ಪ್ಯಾಷನೇಟ್ ಆಗಿ ಒಂದು ವೈದ್ಯಳಾಗಿರ್ತಕ್ಕಂಥದ್ದು. ನಮ್ಮ ತಂದೆ ಒಂದು ವೈದ್ಯರಾಗಿದ್ದರು, ಹಾಗಾಗಿ ನಾನು ಸಹ ವೈದ್ಯ ವೃತ್ತಿನೇ ಮಾಡಬೇಕು ಅಂತ ಪಣ ತೊಟ್ಟು ನಾನು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥದ್ದು. ಅದರಲ್ಲಿ ನನಗೆ ತುಂಬ ಒಂದು ಸಮಾಧಾನ ಸಿಕ್ಕಿದೆ, ಸಂತೋಷ ಸಿಕ್ಕಿದೆ. ಮತ್ತು ಸಾವಿರಾರು ಹೆಣ್ಣು ಮಕ್ಕಳಿಗೆ ನಾನು ಗರ್ಭಿಣಿಯಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದು, ಅವರ ಆರೋಗ್ಯದ ವಿಷಯದಲ್ಲಿ. ಮತ್ತು ಗರ್ಭಿಣಿ ಹೆಂಗಸರು ಮಾತ್ರ ಅಲ್ಲ, ನಮ್ಮಲ್ಲಿ ಪ್ರೌಢಾವಸ್ಥೆ ಮಕ್ಕಳು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಮುಪ್ಪಿನ ಕಾಲದಲ್ಲಿ ಬರ್ತಾರೆ. ಅವರೆಲ್ಲರಿಗೂ ನಾವು ವೈದ್ಯಕೀಯ ಔಷಧಿ ಮಾತ್ರೆಗಳನ್ನು ಕೊಡೋದು ಮಾತ್ರ ಸಾಕಾಗೋದಿಲ್ಲ. ಅವರಿಗೆ ನಾವು ಜೀವನ ಶೈಲಿಯ ಬಗ್ಗೆಯೂ ಸಹ ಬಹಳಷ್ಟು ಹೇಳ್ಕೊಡ್ತೀವಿ. ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ. ಅವರ ಆಹಾರದ ಸೇವನೆ ಹೇಗಿರಬೇಕು, ಕ್ರಮ ಹೇಗಿರಬೇಕು, ಆಹಾರದಲ್ಲಿ ಏನೇನು ಅಳವಡಿಸ್ಕೋಬೇಕು ಅವರು, ಮತ್ತು ವ್ಯಾಯಾಮದ ಕ್ರಮ ಹೇಗಿರಬೇಕು, ಧ್ಯಾನ, ಪ್ರಾಣಾಯಾಮ ಮತ್ತು ಒಂದು ಒಳ್ಳೆ ಹವ್ಯಾಸವನ್ನು ಸಹ ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಬರ್ತಕ್ಕಂಥ ಬೇಕಾದಷ್ಟು ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು, ಅಥವಾ ಬರ್ದೇ ಇರೋಕ್ಕೂ ಸಹ ನಾವು ಅದನ್ನು ನಾವು ತಡಿಬಹುದು. ಖಂಡಿತವಾಗಿ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಹೌದು, ನಿಜವಾಗ್ಲೂ. ಸೊ ಈಗ ಪ್ರವೀಣ ಶುರು ಮಾಡೋಣ. ಅದಿದೆ ಅಲ್ವಾ ಇದು? ಬೆಣ್ಣೆ ಕೊಡ್ತೀರಾ? 100%. ಸೊ ಇಲ್ಲಿ ನೋಡಿ, ನಾನು ಬೆಣ್ಣೆಯನ್ನು ತಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಅಷ್ಟು ನಾನು ಬೆಣ್ಣೆಯನ್ನು ಹಾಕೊತಾ ಇದ್ದೀನಿ. ಫ್ಲೇಮನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ಬೆಣ್ಣೆ ಕರಗೋರೋ ತನಕ ವೆಯ್ಟ್ ಮಾಡೋಣ. ಸರಿ ಸರಿ. ಸೊ ಇದು ಸ್ವಲ್ಪ ಬೆಣ್ಣೆಯನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಿಮಗೆ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಸೊ ಬೆಣ್ಣೆಯದ ರುಚಿಯೂ ಸಹ ಈ ಮಶ್ರೂಮ್ ಜೊತೆ ನೀವು ಬೆಣ್ಣೆಯನ್ನು ಸೇರಿಸಿದಾಗ ಆ ಬೆಳ್ಳುಳ್ಳಿ ಬೆಣ್ಣೆಯದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಿರ್ತಕ್ಕಂತೆ ತುಪ್ಪ ಕಾಯಿಸ್ಬೇಕಾದ್ರೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ತೀವಿ, ಈರುಳ್ಳಿಯನ್ನು ಹಾಕ್ತೀವಿ. ಇದು ರುಚಿಗೆ ಮಾತ್ರ ಅಲ್ಲ, ಇದು ನಿಮಗೆ ಆಹಾರದಲ್ಲಿ ನಿಮಗೆ ಇದರಿಂದ ಬಹಳ ಒಂದು ಆರೋಗ್ಯಕ್ಕೆ ಒಳ್ಳೆಯದಂತವು ಸಹ ಇರುತ್ತೆ. ಸೊ ಈಗ ಇದು ಬೆಣ್ಣೆ ಕರಗಿದೆ. ಈಗ ಬೆಣ್ಣೆ ಅಂದ್ರೆ ಫ್ಯಾಟ್ ಅಂದ್ರೆ ಅದನ್ನೆಲ್ಲ ಹೊರಗೆ ತೆಗೆದಿಡಬೇಕು, ಬದಿಗಿಟ್ಟು ಮಾಡ್ಕೋಬೇಕು. ಸೊ ಇದರಲ್ಲಿ ಈಗ ನಾನು ಬೆಳ್ಳುಳ್ಳಿಯನ್ನು 2 ಬೆಳ್ಳುಳ್ಳಿಯನ್ನು ನಾನು ಪೌಡರ್ ಮಾಡಿ ಸಣ್ಣ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಬೆಳ್ಳುಳ್ಳಿಯನ್ನು ಈ ಬೆಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ನಾನು. ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಕೆಲವರಿಗೆ ಬೆಳ್ಳುಳ್ಳಿಯ ವಾಸನೆ ಇಷ್ಟವಾಗೋದಿಲ್ಲ. ಆ ಥರದವರು ಎಲ್ಲ ಬೆಳ್ಳುಳ್ಳಿಯನ್ನು ಸಹ ಬೆಣ್ಣೆನಲ್ಲಿ ರೋಸ್ಟ್ ಮಾಡ್ಕೋಬಹುದು. ಸೊ ಇದನ್ನ ನಾವು ಇದು ಬ್ರೌನ್ ಕಲರ್ ಆಗಿ ಸ್ವಲ್ಪ ಬೆಣ್ಣೆದು ಚೆನ್ನಾಗಿ ಕಂದು ಬಣ್ಣ ಬೆಳ್ಳುಳ್ಳಿ ರೋಸ್ಟ್ ಆಗ್ತದೆ ಅಲ್ಲಿವರೆಗೂ ನೀವು ಇದಕ್ಕೆ ವೆಯ್ಟ್ ಮಾಡಬೇಕು. ಸೊ ಮಶ್ರೂಮ್ ಅನ್ನು ನಾನು ಯಾಕೆ ಹೇಳ್ತೀನಿ, ಮೊಟ್ಟೆಗೆ ಸಮನಾದ ಒಂದು ಪ್ರೋಟೀನ್. ಹೌದಾ? ಹೌದು, ಇದರಲ್ಲಿ ತುಂಬ ಪೌಷ್ಟಿಕತೆ ಇದೆ ಇದರಲ್ಲಿ. ಸೊ ಮಶ್ರೂಮ್ ಅನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದು, ಅದರಲ್ಲೂ ಸಸ್ಯಾಹಾರಿಗಳು ಇದನ್ನ ಅವರು ಮಾಡ್ಬೋದು. ಸೊ ನೋಡಿ, ಈಗ ಚೆನ್ನಾಗಿ ಬಣ್ಣಕ್ಕೆ ಬಂದಿದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಈಗ ಇಲ್ಲಿ ಮಶ್ರೂಮನ್ನು ಇಟ್ಕೊಂಡಿದ್ದೀನಲ್ವಾ, ಈ ಮಶ್ರೂಮನ್ನು ಇದಕ್ಕೆ ಹಾಕ್ತೀನಿ. ಸೊ ನಿಮಗೆ ಗೊತ್ತಿರೋದಕ್ಕೆ ಮಶ್ರೂಮ್ ತುಂಬ ಬೇಗ ಬೇಯುತ್ತೆ. ಆಮೇಲೆ ಮಶ್ರೂಮ್ನಲ್ಲೂ ಸಹ ನಾನಾ ಥರದ ಮಶ್ರೂಮ್. ಅದನ್ನೇ ಕೇಳಬೇಕು ಅಂದ್ಕೊಂಡೆ ನಾನು, ಯಾವ ಥರದ ಮಶ್ರೂಮು ಎಲ್ಲ ತುಂಬ ಗೊತ್ತಿರಲ್ಲ ಅಲ್ವಾ. ಈಗ ಹೊಸದಾಗಿ ಪ್ರಯೋಗ ಮಾಡಬೇಕು ಅನ್ನೋರಿಗೆ ಯಾವ ಥರದ ಮಶ್ರೂಮು ಬಳಕೆ ಮಾಡಬೇಕು? ಸಾಮಾನ್ಯವಾಗಿ ಈಗ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಅಂಗಡಿಗಳಲ್ಲಿ, ಸಂತೆಗಳಲ್ಲಿ ನಿಮಗೆ ಬಟನ್ ಮಶ್ರೂಮ್ಸ್ ಸಿಗುತ್ತೆ. ಇದನ್ನ ಫಾರ್ಮಿಂಗಲ್ಲಿ ಮಾಡಿ ತೋಟದಲ್ಲಿ ಬೆಳೆದು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇದು ಸಣ್ಣ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ. ಮತ್ತೆ ಮಶ್ರೂಮ್ ಬೇಯೋದಕ್ಕೆ ತುಂಬ ಸಮಯ ಬೇಕಾಗೋದಿಲ್ಲ. ಅದೊಂದು 4-5 ನಿಮಿಷಕ್ಕೆ ಮಶ್ರೂಮ್ ಬೆಂದ್ಬಿಡುತ್ತೆ. ಸೊ ಈ ಬೆಣ್ಣೆನಲ್ಲಿ ಸ್ವಲ್ಪ ನಾನು ಚೆನ್ನಾಗಿ ಅದನ್ನು ಸಾಟೆ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನೂ ನಾನು ಉಪ್ಪು ಹಾಕಿಲ್ಲ, ಕಾರಣ ಉಪ್ಪನ್ನು ಮೊದಲನೇ ಹಾಕ್ಬಿಟ್ಟು ಅದು ನೀರು ಬಿಟ್ಬಿಡುತ್ತೆ. ಸೊ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನಾನು ಸಾಟೆ ಮಾಡ್ತಾ ಇದ್ದೀನಿ. ಈ ಮಶ್ರೂಮ್ ಅನ್ನೋದು ಮಹಿಳೆಯರಿಗೂ ಕೂಡ ಅಷ್ಟೇನೆ ಉಪಯುಕ್ತವಾಗಿದೆನಾ, ಆರೋಗ್ಯದಾಯಕವಾಗಿದೆನಾ? ಎಲ್ಲ ಗರ್ಭಿಣಿಯರಿಗಾಯ್ತು. ಇದು ಮಶ್ರೂಮ್ ಅನ್ನೋದು ನೋಡಿ ಪ್ರತಿಯೊಬ್ಬರು ಸಹ ತಿನ್ಬೋದು. ಮಕ್ಕಳಿಗೂ ಸಹ, ಸಣ್ಣ ಮಕ್ಕಳು ಅಂದರೆ 1 ವರ್ಷದ ಮಗು, 2 ವರ್ಷದ ಮಗುಗೂ ಸಹ ನೀವು ಮಶ್ರೂಮ್ನ ಸೂಪ್ ಥರ ಮಾಡಿ ಅದನ್ನ ಪ್ಯೂರೆ ಥರ ಮಾಡಿ ಸಹ ಮಕ್ಕಳಿಗೆ. ಬಟ್ ಕೆಲವರಿಗೆ ಮಶ್ರೂಮ್ ಅಲರ್ಜಿ ಇರ್ಬೋದು. ಸೊ ಈ ಅಲರ್ಜಿ ಇದೆಯೋ ಇಲ್ವೋ ಅಂತ ನೀವು ಖಚಿತಪಡಿಸ್ಕೋಬೇಕು. ಅಲರ್ಜಿಯಿಂದ ಮಾತ್ರಕ್ಕೆ ಕೈ ರ್ಯಾಷಸ್ ಬರಬೇಕು ಅಂತಿಲ್ಲ. ಕೆಲವರಿಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಸೊ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕು. ಮತ್ತೆ ಕೆಲವರು ತೋಟದಿಂದ ತಂದು ಮಶ್ರೂಮ್ಗಳನ್ನು ಉಪಯೋಗಿಸ್ಬೋದು. ಸೊ ಅದರಲ್ಲಿ ಪಾಯ್ಸನಸ್ ಮಶ್ರೂಮ್ಸು ಕೆಲವರು ಇರುತ್ತೆ. ಸೊ ಆಹಾರಕ್ಕೆ ಉಪಯೋಗ ಆಗ್ತಕ್ಕಂಥ ಮಶ್ರೂಮ್ಗಳನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡು
ಮಶ್ರೂಮ್ ಬಗ್ಗೆ ತಿಳಿದಿರೋ ತಂದು ಮಶ್ರೂಮ್ ತಗೊಳ್ಳಿ, ಅಥವಾ ಸೂಪರ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಕ್ಕಂಥ ಮಶ್ರೂಮ್ಗಳನ್ನ ತಂದು ಅದು ಸೇಫಾ? ನೀವು ಅದು ಖಂಡಿತವಾಗಿ ಸೇಫ್. ಅದರ ಫುಡ್ ಗ್ರೇಡ್ ಮಶ್ರೂಮ್ಸ್ ಇರುತ್ತೆ. ಸರಿ. ಕಾಡಿನಲ್ಲಿ ಇರ್ತಕ್ಕಂಥ ಮಶ್ರೂಮ್ಸ್ ತುಂಬ ರುಚಿ ಇರುತ್ತೆ, ಬಟ್ ಅದರಲ್ಲಿ ಯಾವುದು ಪಾಯ್ಸನಸ್ ನಾನ್ ಪಾಯ್ಸನಸ್ ನಮಗೆ ಗೊತ್ತಾಗಲ್ಲ. ಈಗ ಆಲ್ಮೋಸ್ಟ್ ಮಶ್ರೂಮು ನೀರು ಬಿಡ್ತಾ ಇದೆ, ಇದು ಕುಕ್ ಆಗಿದೆ. ಮತ್ತೆ ಹೇಗೆ ಪನ್ನೀರ್ನ ನಾವು ಕುಕ್ ಮಾಡ್ದಂಗೆ ಮಶ್ರೂಮ್ ತುಂಬಾ ಕುಕ್ ಮಾಡಬಾರ್ದು, ರುಚಿ ಬರಲ್ಲ. ಅರ್ಥ ಆಯ್ತಾ? ಸೊ ಮಕ್ಕಳು ನೋಡಿ, ಈಗ ಗೋಬಿ ಮಂಚೂರಿ, ನನಗೆ ಮಶ್ರೂಮ್ ಮಂಚೂರಿ ಬೇಕು ಅಂತ ಹೊರಗಡೆ ಹೋಗುವಂಥವ್ರಿಗೆ ಇದನ್ನ ಮನೆಯಲ್ಲಿ ಮಾಡ್ಕೊಡಿ, ಅವರು ಫಾಸ್ಟ್ ಫುಡ್ ಜಾಯಿಂಟಿಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಮಶ್ರೂಮ್. ಸೊ ಪ್ರವೀಣ ಪೆಪ್ಪರ್ ಸ್ವಲ್ಪ ಕೊಡ್ತೀರಾ? ಓಕೆ, ಮೆಣಸಿನ ಪುಡಿ ಖಾರಕ್ಕೆ ಮನೆಯಲ್ಲೇ ಗ್ರೈಂಡ್ ಮಾಡ್ತಿರ್ತಕ್ಕಂಥ ಒಂದು ಮೆಣಸಿನ ಪುಡಿ ತಗೊಂಡಿದ್ದೀನಿ. ಇದರಲ್ಲಿ ರುಚಿಗೆ ತಕ್ಕನಾಗಿ ಚಿಕ್ಕ ಮಕ್ಕಳಿದ್ದ ಸ್ವಲ್ಪ ಖಾರ ಕಡಿಮೆ ಹಾಕೊಳ್ಳಿ. ಅದರ್ವೈಸ್ 1 ಟೀ ಸ್ಪೂನ್ ಅಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನು ಹಾಕಿದ್ದೀನಿ ನಾನು. ಈ ಪೆಪ್ಪರ್ ಅನ್ನು ಹಾಕಿ ಈಗ ಮತ್ತೆ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ, ಒಂದು 2 ನಿಮಿಷ ನಾವು ವೆಯ್ಟ್ ಮಾಡೋಣ. ಮಹಿಳೆಯರಿಗಾಗಿ ದಿನನಿತ್ಯದ ಒಂದು ಅವರಿಗೆ ಆಹಾರ ಪದ್ಧತಿ ಹೇಗಿರ್ಬೇಕು? ಯಾಕೆಂದರೆ ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಬೇರೆಯವ್ರು ನೋಡ್ಕೊಳ್ಳೋದ್ರಲ್ಲೇ ವ್ಯಸ್ತವಾಗಿರ್ತಾರೆ. ತಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕಮ್ಮಿ ಇರುತ್ತೆ, ನಿರ್ಲಕ್ಷ್ಯವಾಗಿರುತ್ತೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಮಹಿಳೆಯ ಮೇಲೆ ಪೂರ್ಣ ಅವರ ಕುಟುಂಬದ ಆರೋಗ್ಯನ ಸಹ ಅವಲಂಬಿಸುತ್ತೆ. ಸೊ ಮಹಿಳೆಯ ಆರೋಗ್ಯದ ಕಡೆ ಗಮನ ಖಂಡಿತವಾಗ್ಲೂ ಕೊಡಬೇಕು. ಸೊ ಅದರಲ್ಲಿ ನಾನು ಹೇಳ್ತಕ್ಕಂಥದ್ದು, ಸಮಯಕ್ಕೆ ತಕ್ಕನಾಗಿ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಆಹಾರ ಕೊಟ್ಟಾಗಲೇ ನೀವು ಸಹ ನಿಮ್ಮ ಆಹಾರವನ್ನು ಬೆಳಗ್ಗೆ 8:30, ಮಧ್ಯಾಹ್ನ 1:30, ಸಂಜೆ 6:30 ಹೊತ್ತಿಗೆ ನಿಮ್ಮ ಆಹಾರವನ್ನು ತಗೋಬೇಕು. ಮತ್ತು ನೀವು ತಗೊಳ್ತಕ್ಕಂಥ ಆಹಾರದಲ್ಲಿ ಪೌಷ್ಟಿಕತೆ, ನಾನಾದರೂ ಹೇಳೋದು ಹೇಗೆ ಅಂದರೆ, ನಿಮ್ಮ ಪ್ಲೇಟು ಒಳ್ಳೆ ರೈನ್ಬೋ ಅಂದರೆ ಕಾಮನಬಿಲ್ ಥರ ಕಲರ್ಫುಲ್ ಆಗಿರಬೇಕು. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಸೊ ಅದರಲ್ಲಿ ಬೇಳೆಕಾಳುಗಳು ಇರಬೇಕು, ಹಣ್ಣುಗಳು, ಫಾರ್ ಎಕ್ಸಾಂಪಲ್ ಪಪ್ಪಾಯ ಹಣ್ಣು ಆಗ್ಬೋದು, ದಾಳಿಂಬೆ ಹಣ್ಣು ಆಗ್ಬೋದು, ನಮ್ಮ ಪ್ರದೇಶದಲ್ಲಿ ಬೆಳೀತಕ್ಕಂಥ ಹಣ್ಣುಗಳು, ಮತ್ತು ಕಾಳುಗಳು ಅಂದರೆ ತೊಗರಿಬೇಳೆ ಆಗ್ಬೋದು, ರಾಜ್ಮಾ ಆಗ್ಬೋದು, ಅಥವಾ ಬೇರೆ ಕಡಲೆಕಾಳು ಆಗ್ಬೋದು, ಹೆಸರು ಕಾಳು ಆಗ್ಬೋದು. ಇದ್ರದ್ದು ಸ್ಪ್ರೌಟ್ಸನ್ನು ಇಟ್ಕೋಬೇಕು. ಅದರ ಜೊತೆಗೆ ನೀವು ಕಾರ್ಬೋಹೈಡ್ರೇಟ್ ಮೂಲಕ ದೋಸೆ, ಇಡ್ಲಿ ಏನು ಮಾಡ್ತಾ ಇದ್ದೀರೋ ಅದನ್ನು ಮಹಿಳೆಯರು ಪ್ರತಿನಿತ್ಯ ತಗೋಬೇಕು. ಸೊ ಅವರಲ್ಲಿ ಪ್ರೋಟೀನ್ಸ್ ಅಂತ ತಗೋಬೇಕಾದ್ರೆ ಬೇಳೆಕಾಳುಗಳಲ್ಲಿ, ಮಾಂಸಾಹಾರಿಗಳಲ್ಲಿ ಮೊಟ್ಟೆ ತಗೋಬೋದು, ಪನ್ನೀರ್ ತಗೋಬೋದು, ಆಮೇಲೆ ನಟ್ಸ್. ಸೊ ನಟ್ಸ್ ಅನ್ನ ಹೇಳಿ 1 ನಿಮಿಷ ಪ್ರವೀಣ್ ಅವರೇ ಹೋಗುತ್ತೆ. ಸೊ ಇಲ್ಲಿ ಬೆಳ್ಳುಳ್ಳಿಯನ್ನ ಇನ್ನೊಂದು ಸ್ವಲ್ಪ ನಾನು ಅರ್ಧ ಉಳಿಸಿದ್ರಲ್ಲ. ಸೊ ಬೆಳ್ಳುಳ್ಳಿಯ ರುಚಿ ನನಗಂತೂ ತುಂಬಾ ಇಷ್ಟ, ನನಗೂ ಇಷ್ಟ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಇವೆಲ್ಲವನ್ನೂ ಸಹ ಈ ಬೆಳ್ಳುಳ್ಳಿ ತಡೆಗಟ್ಟುತ್ತೆ. ಸೊ ಆ ಒಂದು ಘಮ ಬರೋದಕ್ಕೆ ಮತ್ತೆ ರುಚಿ ಬರೋದಕ್ಕೆ ಮೇಲ್ಗಡೆ ಮತ್ತೆ ನಾನು ಬೆಳ್ಳುಳ್ಳಿ, ನೀವು ಎಷ್ಟು ಬೆಳ್ಳುಳ್ಳಿ ಹಾಕಿ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನೀವು ಬೆಳ್ಳುಳ್ಳಿ. ಈಗ ಇದೆಲ್ಲ ಫ್ರೈ ಆಗಿರುತ್ತೆ, ಹಸಿ ಹಸಿ ಅನ್ಸಲ್ವಾ? ಅದು ಬೆಳ್ಳುಳ್ಳಿ ತೊಂದರೆ ಇಲ್ಲ, ಅದು ರುಚಿ ಹೇಗೆ ಅಂತ ಫ್ರೈ ಆಗ್ತಾ ಇದೆ. ಆಗುತ್ತೆ, ಸ್ವಲ್ಪ ಒಂದು 2 ನಿಮಿಷ ನಾನು ಇಡ್ತೀನಿ. ಇದನ್ನ ಇನ್ನೊಂದು 2 ನಿಮಿಷ ಇಟ್ಟು ಮತ್ತೆ ಮೇಲ್ಗಡೆ ಮತ್ತೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತೀನಿ. ಓಹೋ, ಬೆಣ್ಣೆ ಭರಿತಾ ಇದೆ ಇದು. ಸೊ ಬೆಣ್ಣೆ ಮಸಾಲೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಸರಿ. ಸೊ ಇದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ಅಥವಾ ದೋಸೆ ರೊಟ್ಟಿ ಜೊತೆ, ಅದೇ ಹಾಗೆ ಆದ್ರೂ ಒಂದು ಸ್ನ್ಯಾಕ್ ತರ ನೀವು ಸ್ಟಾರ್ಟರ್ಸ್ ತರ ಉಪಯೋಗಿಸ್ಬೋದು. ಕಾರಣ ಈಗ ನೀವು ಹೇಳಿದ್ರಿ ಮಹಿಳೆಯರ ಆರೋಗ್ಯ. ಮಹಿಳೆಯರು ಕೆಲವರು ಬೊಜ್ಜುತನ ಜಾಸ್ತಿ ಆಗಿರುತ್ತೆ. ನಾವು ವೈದ್ಯರು ಹೇಳ್ತೀವಿ, ನೀವು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಸಕ್ಕರೆ ಅಂಶಗಳು, ಅಕ್ಕಿನಲ್ಲಿ ಮಾಡ್ತಕ್ಕಂಥ ಅಂಶಗಳನ್ನ ಕಡಿಮೆ ಮಾಡಿದಾಗ ಸಿರುಧಾನ್ಯಗಳನ್ನ ಅಳವಡಿಸ್ಕೊಳ್ಳಿ. ಅದರ ಜೊತೆಗೆ ನೀವು ಒಂದು ಬೋಲ್ ಇದು ಮಶ್ರೂಮ್, ಅದ್ರ ಜೊತೆ ಒಂದು ಬೋಲ್ ಮೊಳಕೆ ಕಾಳು, ಮತ್ತೆ ಒಂದು ಸ್ಯಾಲೆಡ್ ಸೌತೆಕಾಯಿಯನ್ನು ತಗೊಂಡ್ರೆ ನಿಮ್ಮ ಆಹಾರ ಪೂರ್ಣವಾಗಿರುತ್ತೆ. ಸಮತೋಲನ ಆಹಾರ ನಮ್ಮ ತಟ್ಟೆಯಲ್ಲಿ ಇರುತ್ತೆ. ಹಾಗಿದ್ರೆ ಖಂಡಿತವಾಗಿ ಇಡ್ಲಿ ತಿನ್ಬೇಕು ಅಂತಿಲ್ಲ. ಮೊದಲನೇದಾಗಿ ನೀವು ಇದು ಪ್ರೋಟೀನ್ಸ್ನ ತಿನ್ನಿ. ಇದರಲ್ಲಿ ಪ್ರೋಟೀನು ಸಹ ತುಂಬ ಇರುತ್ತೆ. ಸೊ ಮುಂಚಿತವಾಗಲೇ ನೀವು ಇದು ಪ್ರೋಟೀನನ್ನು ತಿನ್ನಬೇಕು. ಸೊ ಈಗ ನಾನು ಹೇಳಿದ್ನಲ್ವ ನಿಮಗೆ, ಈ ಒಂದು ಬೆಣ್ಣೆ ಯಾರು ತಾನೇ ಬೇಡ ಅಂತ ಹೇಳ್ತಾರೆ. ನಿಜ, ಅದ್ರ ರುಚಿನೇ ಬೇರೆ. ಅದರದ್ದು ಕೃಷ್ಣನಿಗೆ ಮಾತ್ರ ಇಷ್ಟವಾಗಲ್ಲ, ಪ್ರತಿಯೊಬ್ಬರಿಗೂ. ಬೆಣ್ಣೆ ಜಾಸ್ತಿ ಫ್ಯಾಟು ತಿನ್ಬಾರ್ದು ಅಂತೆಲ್ಲ ಅನ್ನೋರಿಗೆ ಏನ್ ಹೇಳ್ತೀರಾ? ಅಲ್ಲ, ಇದು ನೋಡಿ ಜಾಸ್ತಿ ಫ್ಯಾಟ್ ಹಾಕಿ ಇಲ್ವಲ್ಲ, ಇಷ್ಟು ಪರವಾಗಿಲ್ಲ, ಇಷ್ಟು ನಾವು ಬಳಸ್ಬೋದು. ಕೆಲವರು ಎಣ್ಣೆಯಲ್ಲಿ ಕರೀತಾರಲ್ಲ ಎಲ್ಲ, ಈಗ ಹಪ್ಪಳ ಆಗ್ಬೋದು, ಇನ್ನೊಂದು ಪಕೋಡ ಆಗ್ಬೋದು, ಎಣ್ಣೆಯಲ್ಲಿ ಕರಿಯೋದಕ್ಕಿಂತಲೂ ಇದು ಬಹಳ ಒಳ್ಳೆಯದು. ಮತ್ತೆ ನಾನು ನೋಟ್ ಮಾಡಿದ್ರೆ ಲೋ ಫ್ಲೇಮ್ನಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಓಕೆ, ಸೊ ಆ ನೀರೆಲ್ಲ ಅಲ್ಲೇನೆ ಅಬ್ಸಾರ್ಬ್ ಆಗ್ತಾ ಇದೆ. ಸೊ ಅದು ಲಿಕ್ವಿಫೈ ಆಗಲ್ಲ. ಓಕೆ, ಸೊ ಮಕ್ಕಳಿಗೆ ಅದೊಂಥರ ಗೊಜ್ಜು ಥರ ಇದ್ರೆ ಅವ್ರು ಇಷ್ಟಪಡೋದಿಲ್ಲ ಅದನ್ನ. ಸೊ ಈಗ ಅಲ್ಲಿ ಧನಿಯಾ ಸೊಪ್ಪಿದೆಯಲ್ಲ, ಕೊತ್ತಂಬರಿ ಮೇಲೆ, ಸೊ ಈ ಕೊತ್ತಂಬರಿಯನ್ನು ಸ್ವಲ್ಪ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ, ಫಿನಿಶ್ ಮಾಡೋಣ. ಓಕೆ, ಇಟ್ ಇಸ್ ಆಲ್ಮೋಸ್ಟ್ ಡನ್. ಆಯ್ತಲ್ವಾ? ಸೊ ನೋಡಿ ಪ್ರವೀಣ್ ಅವರೇ, ಈಗ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ನಿಮಗೆ ಘಮ ಘಮ ಅಂತ ಅದು ವಾಸನೆಯೂ ಸಹ ಬರ್ತಾ ಇದೆ. ಇದನ್ನು ಈಗ ಪ್ಲೇಟಿಂಗ್ ಮಾಡೋಣ. ಪ್ಲೇಟ್ನ ಹಿಡ್ಕೊಳ್ಳಿ, ನೀವು ಬಿಸಿ ಇದೆ.
ಹೋಟೆಲ್ಗಳಲ್ಲಿ ಕೊಟ್ಟಂಗಿದೆ. ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಬೇಗ ಆಯ್ತು. ಆಮೇಲೆ ಹೌದು, ಖಂಡಿತ ಇವೆಲ್ಲ ಯಾಕೆಂದರೆ ನೀವು ಹೇಳಿದ್ರಲ್ಲ, ನಾವೆಲ್ಲ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ಈ ಥರ ನಾವು ಸುಲಭವಾದ ಅಡುಗೆಗಳು, ಪೌಷ್ಟಿಕ ಆಹಾರವನ್ನು ನಾವು ಕಲ್ತ್ಕೊಂಡ್ರೆ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತಾರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಅಂತ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಖಂಡಿತವಾಗಿ. ಸೊ ಪ್ರವೀಣರೇ, ಈಗ ನೋಡಿ ರೆಡಿ ಇದೆ ಬಟರ್ ಗಾರ್ಲಿಕ್ ಮಶ್ರೂಮ್ ಅನ್ನು ತಯಾರಿ ಮಾಡಿದ್ದೀನಿ. ಇದನ್ನ ರುಚಿ ನೋಡಿ ನೀವು ಹೇಳಬೇಕೀಗ ಕೈ ಚಳಕ ಹೇಗಿದೆ. ಓಕೆ, ಖಂಡಿತವಾಗಿ ನಾನು ರುಚಿ ನೋಡ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರು ಒಂದು ನಿಮಿಷ ಹೇಳಿ ಬಂದ್ಬಿಡ್ತೀನಿ. ವೀಕ್ಷಕರೇ, ಬಟರ್ ಗಾರ್ಲಿಕ್ ಮಶ್ರೂಮ್ ನನ್ನ ಕೈಯಲ್ಲಿದೆ. ಬಿಸಿ ಬಿಸಿಯಾಗಿ ಚೆನ್ನಾಗಿ ಘಮ ಬರ್ತಾ ಇದೆ. ನಾನು ರುಚಿ ನೋಡ್ತೀನಿ. ಅದಕ್ಕೆ ಮುಂಚೆ ಹೇಗೆ ಮಾಡಿದ್ರು ಅಂತ ಒಂದು ಕ್ವಿಕ್ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಕರಗಿಸಿ. ಇದಕ್ಕೆ 2 ದೊಡ್ಡ ಚಮಚದಷ್ಟು ಹೆಚ್ಚಿದ ಬೆಳ್ಳುಳ್ಳಿ ಚೂರುಗಳನ್ನು ಹಾಕಿ ಸ್ವಲ್ಪ ಕೆಂಪಗೆ ಬಾಡಿಸಿಕೊಳ್ಳಿ. ನಂತರ ಹೆಚ್ಚಿಟ್ಟುಕೊಂಡ ಮಶ್ರೂಮ್ ಹಾಕಿ ಫ್ರೈ ಮಾಡಿ. ಅದಾದ ಮೇಲೆ 1 ಚಮಚ ಕಾಳು ಮೆಣಸಿನ ಪುಡಿ ಹಾಕಿ ಬಾಡಿಸಿ. ಮೇಲೆ ಮತ್ತಷ್ಟು ಬೆಳ್ಳುಳ್ಳಿ ಚೂರುಗಳನ್ನು ಉದುರಿಸಿ ಮತ್ತಷ್ಟು ಹೊತ್ತು ಫ್ರೈ ಮಾಡಿ. ಇನ್ನಷ್ಟು ಬೆಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದರೆ ಸಖತ್ ಟೇಸ್ಟಿಯಾಗಿರೋ ಬಟರ್ ಗಾರ್ಲಿಕ್ ಮಶ್ರೂಮ್ ತಯಾರ್. ವೀಕ್ಷಕರೇ, ನೋಡ್ಕೊಂಡು ಬಂದ್ರಲ್ವಾ? ಈಗ ನಾನು ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಬಿಸಿ ಬಿಸಿಯಾಗಿದೆ, ಘಮ ಘಮಾಯಿಸಿದ ಬೆಳ್ಳುಳ್ಳಿ ಘಮ ಬರ್ತಾ ಇದೆ, ಚೆನ್ನಾಗಿ ಫ್ರೆಶ್ ಬಟರ್, ಬೆಣ್ಣೆ ಎಷ್ಟು ಹಾಕಿದ್ದೀರಾ ನಾನು ರುಚಿ ನೋಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜೊತೆಗೆ ತಗೋತೀನಿ. ಹೌದೌದು, ಅಂದ್ರೆ ರುಚಿ ಬರುತ್ತೆ. ರುಚಿ ಬರುತ್ತೆ. ಬೆಣ್ಣೆ, ಮೆಣಸು ಮತ್ತೆ ಮಶ್ರೂಮ್ ಬಹಳ ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ಹದವಾಗಿ ಆಗಿದೆ. ನನಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿನ್ನೋಳು, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನಿಸ್ತಾ ಇದೆ. ಅದರ್ವೈಸ್ ಆಹಾ ಎಂಥ ರುಚಿ ಆಗಿದೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಸೊ ಇದಕ್ಕೆ ಕಾರಣ ಪ್ರವೀಣ ಅವರೇ, ಸಾಮಾನ್ಯವಾಗಿ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ನಾವು ಉಪ್ಪನ್ನು ಸ್ವಲ್ಪ ಮಿತವಾಗಿಯೇ ಉಪಯೋಗಿಸ್ಬೇಕು. ಕಾರಣ ಉಪ್ಪು ಹೆಚ್ಚು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಹಾನಿಕರವಾಗ್ಬೋದು. ಅದಲ್ಲದೆ ನಾವು ಅಡುಗೆಯಲ್ಲಿ ನಾವು ಉಪ್ಪನ್ನು ನಾವು ಬಿಸಿ ಮಾಡಿದ ಮೇಲೆ ಆ ಅಯೋಡೈಸ್ಡ್ ಸಾಲ್ಟಲ್ಲಿ ಇರ್ತಕ್ಕಂಥ ಅಯೋಡಿನ್ನು ಇವ್ಯಾಪ್ರೇಟ್ ಆಗೋಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನಕ್ಕೆ ಥೈರಾಯ್ಡ್ ಕಾಯಿಲೆಗಳಿದೆ ಅಂತ ನೀವು ಕೇಳಿರ್ಬೋದು. ಅವ್ರು ಹೇಳ್ತಾರೆ ನಾನು ಅಯೋಡೈಸ್ ಸಾಲ್ಟೇ ಉಪಯೋಗಿಸ್ತಾ ಇದ್ದೀನಿ ಡಾಕ್ಟ್ರೆ ಅಂತ. ಬಟ್ ಅವರು ಉಪಯೋಗಿಸುವ ಕ್ರಮ ತಪ್ಪಾಗಿದೆ. ಸೊ ಯಾವಾಗಲೂ ಯಾವುದೇ ಆಹಾರ ಮಾಡಿದಾಗ ಅಡುಗೆಯಲ್ಲಿ ಸ್ವಲ್ಪ ಕಡಿಮೆ ಉಪ್ಪು ಹಾಕಿ ನಂತರ ನೀವು ಟೇಬಲ್ ಮೇಲೆ ಕೂತು ಆಹಾರ ತಗೊಳ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾವು ಹಾಕೋಬೋದು, ಸ್ಪ್ರಿಂಕಲ್ ಮಾಡ್ಕೋಬೋದು. ರುಚಿಗೆ ತಕ್ಕಂಗೆ, ಅವ್ರವ್ರಿಗೆ ರುಚಿಗೆ ತಕ್ಕಂಗೆ ನೀವು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ. ಇದು ಕಾರಣ ಏನಂದರೆ, ಈ ಅಯೋಡಿನ್ ಇರುತ್ತಲ್ಲ ಈ ಸಾಲ್ಟ್ನಲ್ಲಿ, ಇದು ಅಯೋಡಿನು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಅಯೋಡಿನ್ನು ನಮಗೆ ಥೈರಾಯ್ಡ್ ಗ್ಲ್ಯಾಂಡು ಸರಿಯಾಗಿ ಥೈರಾಕ್ಸಿನ್ ಉತ್ಪತ್ತಿ ಮಾಡೋದಕ್ಕೆ ಒಂದು ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಈ ವೀಕ್ಷಕರಿಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ, ನಿಮ್ಮ ಉಪ್ಪನ್ನು ಅಯೋಡೈಸ್ಡ್ ಸಾಲ್ಟನ್ನು ಅಡುಗೆ ಮಾಡಿದ ನಂತರ ಟೇಬಲ್ ಮೇಲೆ ಹಾಕ್ಕೊಂಡು ಅದನ್ನು ಉಪಯೋಗಿಸೋದ್ರಿಂದ ನಿಮಗೆ ಬಹಳ ಒಂದು ಆರೋಗ್ಯಕ್ಕೆ ಸಹಾಯವಾಗುತ್ತೆ. ಸೂಪರ್, ಎಷ್ಟೊಂದು ಒಳ್ಳೆ ಮಾಹಿತಿ, ಗೊತ್ತಿಲ್ಲದೆ ಇರುವಂಥ ಮಾಹಿತಿ ಹೇಳ್ಕೊಡಿದ್ದೀರಾ. ಉಪ್ಪು ಸಿಂಪಲ್ ದಿನ ಬಳಕೆ ಮಾಡ್ತೀವಿ, ಆದರೆ ಇದೆಲ್ಲ ಗೊತ್ತಿರಲ್ಲ. ಖಂಡಿತವಾಗ್ಲೂ ನಮಗಂತೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇದು 2 ಥರದ ಒಳ್ಳೆ ಅದ್ಭುತವಾದಂಥ ಅಡುಗೆ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಿ? ನನಗೆ ಒಂದು ಒಳ್ಳೆ ಹೊಸ ಅನುಭವ. ಅಡುಗೆ ಮಾಡೋದ್ರಲ್ಲಿ ನನಗೆ ಬಹಳ ಆಸಕ್ತಿ ಉಂಟು. ಮತ್ತು ಅವಾಗ ಕೆಲವು ವಿಡಿಯೋಗಳು ಮಾಡಿ ಸೇವ್ ಮಾಡಿ ಇಟ್ಕೊತೀನಿ. ನನ್ನ ಮಕ್ಕಳಿಗೆ, ಸಂಬಂಧಿಕರಿಗೆ ಕೇಳ್ತಾರೆ. ಇದನ್ನು ನಾನು ದೂರದರ್ಶನ ಮೂಲಕ ನನ್ನ ಒಂದು ಆಸಕ್ತಿಯನ್ನು ತೋರ್ಪಡಿಸಲು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಗೂ ಕೂಡ. ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಈಟ್ ಹೆಲ್ದಿ. ಎಸ್, ಸೂಪರ್, ಒಳ್ಳೆ ನಾನು ಹೇಳಲು ಇಚ್ಛೆ ಪಡ್ತೀನಿ. ತುಂಬ ಧನ್ಯವಾದಗಳು. ಒಳ್ಳೆ ಮಾಹಿತಿ ಕೊಟ್ಟರೆ. ಎಷ್ಟು ಖುಷಿಯಾಗಿ ಅಡುಗೆ ಮಾಡಿದ್ರೆ, ನೀವು ಖುಷಿಯಾಗಿ ಅಡುಗೆ ಮಾಡೋದು ನೋಡಿದ್ರೆ ಎಲ್ರಿಗೂ ಮಾಡಬೇಕು ಅನಿಸುತ್ತೆ. ಯಾರೇ ಎಷ್ಟೇ ಬ್ಯುಸಿ ಇದ್ದರೂ ಅಡುಗೆ ಸ್ವಂತ ಮಾಡಿ ಊಟ ಮಾಡಬೇಕು ಆರೋಗ್ಯವಾಗಿರಲಿಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಮೇಡಮ್ ತಮಗೆ. ಥ್ಯಾಂಕ್ ಯು ಪ್ರವೀಣ, ನಮಸ್ಕಾರ. ನೋಡಿರಲ್ಲ ವೀಕ್ಷಕರೇ, ಒಬ್ಬ ಹೆಣ್ಮಗಳು ಸಬಲಳಾಗಿರಬೇಕು ಅಂತಂದರೆ ಆರೋಗ್ಯದಾಯಕವಾದಂಥ ಆಹಾರ ಎಷ್ಟು ಮುಖ್ಯ ಅಂತ. ಅದರಲ್ಲೂ ಕೂಡ ಪ್ರತಿನಿತ್ಯ ಸಮತೋಲನವಾದ ಆಹಾರ ಅವಳಿಗೆ ಬೇಕೇ ಬೇಕು. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಚಟಪಟ ಕಲಿಯೋಣ ಬಾರ, ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ, ಎಂಥ ರುಚಿ.
ರುಚಿ ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ